ಫುಲ್ ಪ್ಯಾಂಟ್ ಹೊಲಿಗೆ. ಫುಲ್ ಪ್ಯಾಂಟ್ ಸ್ಟಿಚಿಂಗ್. ಫುಲ್ ಪ್ಯಾಂಟ್ ಹೊಲಿಗೆ ಎಂದರೆ ಬಟ್ಟೆಯಿಂದ ಒಂದು ಫುಲ್ ಪ್ಯಾಂಟ್ ಅನ್ನು ತಯಾರಿಸುವುದು. ಇದು ಅಳತೆಗಳನ್ನು ತೆಗೆದುಕೊಳ್ಳುವುದು, ಬಟ್ಟೆಯನ್ನು ಕತ್ತರಿಸುವುದು ಮತ್ತು ಎಲ್ಲಾ ಭಾಗಗಳನ್ನು ಹೊಲಿಯುವುದನ್ನು ಒಳಗೊಂಡಿರುತ್ತದೆ. ಆರಾಮದಾಯಕವಾದ ಫಿಟ್ ಮತ್ತು ಆಕರ್ಷಕವಾಗಿ ಕಾಣುವುದನ್ನು ಖಚಿತಪಡಿಸಿಕೊಳ್ಳಲು ಈ ಪ್ರಕ್ರಿಯೆಯಲ್ಲಿ ನಿಖರತೆ ಅತ್ಯಗತ್ಯ. ಫುಲ್ ಪ್ಯಾಂಟ್ ಹೊಲಿಗೆಯನ್ನು ಕರಗತ ಮಾಡಿಕೊಳ್ಳುವುದರಿಂದ ನಿಮ್ಮ ಇಚ್ಛೆ ಮತ್ತು ಗಾತ್ರಕ್ಕೆ ಅನುಗುಣವಾಗಿ ಪ್ಯಾಂಟ್ಗಳನ್ನು ಕಸ್ಟಮೈಸ್ ಮಾಡಲು ನಿಮಗೆ ಅನುಕೂಲ ಮಾಡಿಕೊಡುತ್ತದೆ. ಈಗ ಪ್ಯಾಂಟ್ ಹೊಲಿಗೆ ಪ್ರಕ್ರಿಯೆಯನ್ನು ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ. ಹೊಲಿಗೆ ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಮೊದಲು ಬಟ್ಟೆಯನ್ನು ಕತ್ತರಿಸುವುದು ಅವಶ್ಯಕ. ಪ್ಯಾಂಟ್ನ ಎಲ್ಲಾ ಭಾಗಗಳನ್ನು ಪ್ಯಾಟರ್ನ್ ಪ್ರಕಾರ ಕತ್ತರಿಸಿ. ಸಿದ್ಧಪಡಿಸಿದ ಮುಂಭಾಗ ಮತ್ತು ಹಿಂಭಾಗದ ಪ್ಯಾನಲ್ ಪ್ಯಾಟರ್ನ್ಗಳನ್ನು ಬಟ್ಟೆಯ ಮೇಲೆ ಎಚ್ಚರಿಕೆಯಿಂದ ಇರಿಸಿ ಪಿನ್ ಮಾಡಿ. ನಂತರ ಅವುಗಳನ್ನು ಗುರುತು ಮಾಡಿ. ಗುರುತು ಮಾಡಿದ ನಂತರ ಪ್ಯಾಟರ್ನ್ನ ಅಂಚುಗಳ ಬಳಿ ಎಚ್ಚರಿಕೆಯಿಂದ ಮುಂಭಾಗ ಮತ್ತು ಹಿಂಭಾಗದ ಪ್ಯಾನಲ್ಗಳನ್ನು ಕತ್ತರಿಸಿ. ಅದೇ ರೀತಿ ಏಕರೂಪದ ಆಕಾರ ಮತ್ತು ಫಿಟ್ ಅನ್ನು ಖಚಿತಪಡಿಸಿಕೊಳ್ಳಲು ಎಲ್ಲ ಇತರ ಭಾಗಗಳನ್ನು ಅವುಗಳ ಪ್ಯಾಟರ್ನ್ ಪ್ರಕಾರ ಕತ್ತರಿಸಿ. ನಂತರ ಪಾಕೆಟ್ಗಳು, ಬೆಲ್ಟ್, ಜಿಪ್ ಫ್ಲೈ ಇತ್ಯಾದಿಗಳಿಗೆ ಪ್ರತ್ಯೇಕ ಬಟ್ಟೆಯ ತುಂಡುಗಳನ್ನು ತಯಾರಿಸಿ. ಪ್ರಮಾಣ ಮತ್ತು ಅಳತೆಗಳು ಪ್ಯಾಟರ್ನ್ಗೆ ಹೊಂದಿಕೆಯಾಗುತ್ತವೆ ಎಂದು ಖಚಿತಪಡಿಸಿಕೊಳ್ಳಿ. ನಂತರ ಬೆಲ್ಟ್ ಸ್ಟ್ರಿಪ್, ಪಾಕೆಟ್ ಸ್ಲಾಟ್ಗಳು, ಕಾಲರ್ ಮತ್ತು ಪ್ಲಾಕೆಟ್ನಂತಹ ಪ್ರದೇಶಗಳಲ್ಲಿ ಫ್ಯೂಸಿಬಲ್ ಅಥವಾ ನಾನ್ ಫ್ಯೂಸಿಬಲ್ ಇಂಟರ್ಫೇಸಿಂಗ್ ಅನ್ನು ಬಳಸಿ. ಐರನ್ ಮತ್ತು ಪ್ರೆಸ್ಸಿಂಗ್ ಬಟ್ಟೆ ಬಳಸಿ ಇಂಟರ್ಫೇಸಿಂಗ್ ಅನ್ನು ಭದ್ರಪಡಿಸಿ. ಇದರಿಂದ ಆ ಪ್ರದೇಶಗಳು ದೃಢವಾಗಿ ಮತ್ತು ಗಟ್ಟಿಯಾಗಿ ಉಳಿಯುತ್ತವೆ. ಕತ್ತರಿಸಿದ ನಂತರ ನಾವು ಹೊಲಿಗೆ ಪ್ರಕ್ರಿಯೆಯನ್ನು ಪ್ರಾರಂಭಿಸಬಹುದು. ಮುಂಭಾಗದ ಪ್ಯಾನೆಲ್ ಅಲ್ಲಿ ಸೈಡ್ ಪಾಕೆಟ್ಗಳನ್ನು ಮಾಡುವುದು. ಸುಮಾರು 6 ರಿಂದ 7 ಇಂಚು ಉದ್ದದ ಸ್ಲಿಟ್ ಮಾಡಿ ಪಾಕೆಟ್ ಓಪನಿಂಗ್ ಅನ್ನು ಗುರುತು ಮಾಡಿ. ಪಾಕೆಟ್ ಶೆಲ್ಫ್ ಅನ್ನು ಸರಿಯಾದ ಸ್ಥಾನದಲ್ಲಿ ಇರಿಸಿ ಮತ್ತು ನೇರ ಹೊಲಿಗೆಯನ್ನು ಹೊಲಿಯಿರಿ. ಹೊಲಿದ ನಂತರ ಪಾಕೆಟ್ ಅನ್ನು ಒಳಮುಖವಾಗಿ ತಿರುಗಿಸಿ ಪ್ರೆಸ್ ಮಾಡಿ. ಪಾಕೆಟ್ ಬ್ಯಾಗ್ಗೆ ಆಕಾರ ನೀಡಿ. ನಂತರ ಅಂಚುಗಳನ್ನು ಬಲಪಡಿಸಲು ಒಳಗಿನಿಂದ ಹೊಲಿಯಿರಿ. ಹಿಂಭಾಗದಲ್ಲಿ ವೆಲ್ಟ್ ಪಾಕೆಟ್ ಹೊಲಿಯುವುದು. 6x1/2 ಸ್ಲಾಟ್ ಅನ್ನು ಗುರುತಿಸಿ. ಬಲಕ್ಕಾಗಿ ಸ್ಲಾಟ್ನಲ್ಲಿ ಇಂಟರ್ಫೇಸಿಂಗ್ ಅನ್ನು ಬಳಸಿ. ಪಾಕೆಟ್ ತುಂಡನ್ನು ಸ್ಲಾಟ್ ಮೇಲೆ ಇರಿಸಿ ಮತ್ತು ಅದನ್ನು ಪೆಟ್ಟಿಗೆಯ ಆಕಾರದಲ್ಲಿ ಹೊಲಿಯಿರಿ. ಇದರ ನಂತರ ಮಧ್ಯದಲ್ಲಿ ಸ್ಲಾಟ್ ಅನ್ನು ಕತ್ತರಿಸಿ ಮತ್ತು ಮೂಲೆಗಳಲ್ಲಿ ಸಣ್ಣ ವಿ ಆಕಾರದ ಕಟ್ಗಳನ್ನು ಮಾಡಿ. ಈಗ ಪಾಕೆಟ್ ತುಂಡನ್ನು ಒಳಭಾಗಕ್ಕೆ ತಿರುಗಿಸಿ ಚೆನ್ನಾಗಿ ಪ್ರೆಸ್ ಮಾಡಿ. ವೆಲ್ಟ್ ತುಂಡನ್ನು ಸ್ಲಾಟ್ನಲ್ಲಿ ಸರಿಯಾಗಿ ಇರಿಸಿ ಮತ್ತು ಮೇಲ್ಭಾಗದಲ್ಲಿ ಮೇಲಿನಿಂದ ಹೊಲಿಗೆ ಹಾಕಿ. ನಂತರ ಪಾಕೆಟ್ ಬ್ಯಾಗ್ ಅನ್ನು ಜೋಡಿಸಿ ಅದನ್ನು ಮುಚ್ಚಿರಿ. ಪ್ಯಾಂಟ್ಗೆ ಜಿಪ್ ಸೇರಿಸುವುದು. 2 ಪ್ಯಾಂಟ್ ತುಂಡುಗಳನ್ನು ಎಡ ಮತ್ತು ಬಲ ತೆಗೆದುಕೊಂಡು ಜಿಪ್ನ ಉದ್ದಕ್ಕೆ ಅನುಗುಣವಾಗಿ ಗುರುತು ಮಾಡಿ ಮತ್ತು ಫ್ಲೈ ಶೀಲ್ಡ್ ಮತ್ತು ಜಿಪ್ ಕಾರ್ಡ್ ತುಂಡುಗಳನ್ನು ಕತ್ತರಿಸಿ ಸಿದ್ಧವಾಗಿರಿಸಿ. ಬಲ ಪ್ಯಾಂಟ್ ಪೀಸ್ನ ಒಳ ಅಂಚಿನಲ್ಲಿ ಜಿಪ್ ಅನ್ನು ಇರಿಸಿ. ನಂತರ ಅಂಚಿನ ಉದ್ದಕ್ಕೂ ನೇರವಾಗಿ ಹೊಲಿಗೆ ಹಾಕಿರಿ. ಅದರ ನಂತರ ಜಿಪ್ ಒಳಗಿನಿಂದ ಮುಚ್ಚಲ್ಪಡುವಂತೆ ಜಿಪ್ ಗಾರ್ಡ್ ಅನ್ನು ಜೋಡಿಸಿ. ಈಗ ಪ್ಯಾಂಟ್ನ ಎಡಭಾಗವನ್ನು ತೆಗೆದುಕೊಂಡು ಅದನ್ನು ಬಲಭಾಗದ ಮೇಲೆ ಇರಿಸಿ. ಇದರಿಂದ ಜಿಪ್ ಮುಚ್ಚಲ್ಪಡುತ್ತದೆ ಮತ್ತು ಎರಡೂ ಭಾಗಗಳು ಸರಿಯಾಗಿ ಜೋಡಿಸಲ್ಪಡುತ್ತವೆ. ವೇಸ್ಟ್ ಲೈನ್ ಮತ್ತು ಕ್ರೋಚ್ ಪಾಯಿಂಟ್ ಪರಸ್ಪರ ಸರಿಯಾಗಿ ಹೊಂದಿಕೆಯಾಗುತ್ತಿರುವುದನ್ನು ಖಚಿತಪಡಿಸಿಕೊಳ್ಳಿ. ಮುಂದೆ ಫ್ಲೈ ಶೀಲ್ಡ್ ಅನ್ನು ಹೇಗೆ ಜೋಡಿಸುವುದು ಎಂದು ನಾವು ಕಲಿಯುತ್ತೇವೆ. ಫ್ಲೈ ಶೀಲ್ಡ್ನ ನೇರ ಅಂಚು ಪ್ಯಾಂಟ್ನ ಎಡಭಾಗದಲ್ಲಿರುವ ಹೊಲಿಗೆಗೆ ಹೊಂದಿಕೆಯಾಗುವಂತೆ ಮತ್ತು ಜಿಪ್ಪರ್ ಅನ್ನು ಒಳಗಿನಿಂದ ಆವರಿಸುವಂತೆ ಅದನ್ನು ಜಿಪ್ಪರ್ ಮೇಲೆ ಇರಿಸಿ. ಈಗ ಪ್ಯಾಂಟ್ನ ಬಲಭಾಗದಿಂದ ಮೇಲಿನಿಂದ ಕೆಳಕ್ಕೆ ಫ್ಲೈ ಪೀಸ್ ಅನ್ನು ಆವರಿಸುವಂತೆ ಸ್ವಲ್ಪ ವಕ್ರರೇಖೆಯಲ್ಲಿ ಹೊಲಿಯಿರಿ. ಇದು ಜಿಪ್ ಅನ್ನು ಸಂಪೂರ್ಣವಾಗಿ ಮುಚ್ಚಿರುವುದನ್ನು ಖಚಿತಪಡಿಸುತ್ತದೆ ಮತ್ತು ಪ್ಯಾಂಟ್ಗೆ ಸ್ವಚ್ಛ, ಬಲವಾದ ಮತ್ತು ಪ್ರೊಫೆಷನಲ್ ಫಿನಿಶ್ ಅನ್ನು ನೀಡುತ್ತದೆ. ಮುಂಭಾಗ ಮತ್ತು ಹಿಂಭಾಗದ ಪ್ಯಾನೆಲ್ಗಳನ್ನು ಸೇರಿಸುವುದು.
ಮುಂಭಾಗ ಮತ್ತು ಹಿಂಭಾಗದ ಪ್ಯಾನೆಲ್ಗಳನ್ನು ಸರಿಯಾಗಿ ಜೋಡಿಸಿ. ನಂತರ ಸೈಡ್ ಸೀಮ್ ಅನ್ನು ಎಚ್ಚರಿಕೆಯಿಂದ ಹೊಲಿಯಿರಿ. ಪಾಕೆಟ್ ಸರಿಯಾದ ಸ್ಥಾನದಲ್ಲಿರುವುದನ್ನು ಖಚಿತಪಡಿಸಿಕೊಳ್ಳಿ. ಅದರ ನಂತರ ಎರಡೂ ಪ್ಯಾನೆಲ್ಗಳು ಸರಿಯಾಗಿ ಸೇರುವಂತೆ ಒಳಗಿನ ಲೆಗ್ ಸೀಮ್, ಇನ್ಸೀಮ್ ಅನ್ನು ಪೂರ್ಣಗೊಳಿಸಿ. ಹಿಂದಿನ ಪ್ಯಾನೆಲ್ ಅಲ್ಲಿ ಡಾಟ್ಗಳನ್ನು ಸೇರಿಸುವುದು. ಫಿಟ್ ಅನ್ನು ಸುಧಾರಿಸಲು ಹಿಂಭಾಗದ ಪ್ಯಾನೆಲ್ ಅಲ್ಲಿ ಸೊಂಟದ ಬಳಿ 2 ಡಾಟ್ಗಳನ್ನು ಮಾಡಿ. ಪ್ರತಿ ಡಾಟ್ನ ಉದ್ದ ಸುಮಾರು 10 ರಿಂದ 13 ಸೆಂಟಿಮೀಟರ್, 4 ರಿಂದ 5 ಇಂಚುಗಳು ಮತ್ತು ಡಾಟ್ನ ಅಗಲ ಆಳ ಸುಮಾರು 1 ರಿಂದ 2 ಸೆಂಟಿಮೀಟರ್, ಅಂದರೆ ಒಟ್ಟು 2 ರಿಂದ 4 ಸೆಂಟಿಮೀಟರ್ ಬಟ್ಟೆಯನ್ನು ತೆಗೆದುಕೊಳ್ಳಬೇಕು. ಕ್ರೋಚ್ ಸೀಮ್ ಅನ್ನು ಹೊಲಿಯಿರಿ. ಈಗ ಹಿಂಭಾಗ ಮತ್ತು ಮುಂಭಾಗದ ಪ್ಯಾನೆಲ್ಗಳ ಕ್ರೋಚ್ ವಿಭಾಗಗಳನ್ನು ಸೇರಿಸಿ ಮತ್ತು ಹೊಲಿಯಿರಿ. ನಂತರ 2 ಹೊಲಿಗೆ ಹೊಲಿಯುವ ಮೂಲಕ ಹೊಲಿಗೆಯನ್ನು ಬಲಪಡಿಸಿ. ಕ್ರೋಚ್ ಸೀಮ್ನ ಉಳಿದ ಭಾಗವನ್ನು ಹೊಲಿದು ಪೂರ್ಣಗೊಳಿಸಿ. ಕ್ರೋಚ್ ಪ್ರದೇಶವು ಸ್ಪಷ್ಟವಾಗಿ ಗೋಚರಿಸುವಂತೆ ಬಟ್ಟೆಯನ್ನು ಒಳಗೆ ತಿರುಗಿಸಿ. ಈಗಾಗಲೇ ಹಾಕಿರುವ ಹೊಲಿಗೆಯನ್ನು ಪರಿಶೀಲಿಸಿ ಮತ್ತು ಹೊಲಿಗೆ ಇನ್ನೂ ಮುಗಿಯದ ಅಂಚುಗಳನ್ನು ಜೋಡಿಸಿ ಅವುಗಳನ್ನು ಸಮವಾಗಿ ಪಿನ್ ಮಾಡಿ. ಈಗ ಜಿಪ್ಪರ್ ಕೆಳಗೆ ಉಳಿದ ಕ್ರೋಚ್ ಹೊಲಿಗೆಯನ್ನು ಪೂರ್ಣಗೊಳಿಸಿ ಮತ್ತು ಅದನ್ನು ಲಾಕ್ ಹೊಲಿಗೆಯಿಂದ ಸುರಕ್ಷಿತಗೊಳಿಸಿ. ಬೆಲ್ಟ್ ಪಟ್ಟಿ ಮತ್ತು ಲೂಪ್ಗಳನ್ನು ಜೋಡಿಸುವುದು. ಇಂಟರ್ಫೇಸಿಂಗ್ನೊಂದಿಗೆ ಬೆಲ್ಟ್ ಪಟ್ಟಿಯನ್ನು ತಯಾರಿಸಿ. ನಂತರ ಅದನ್ನು ಸೊಂಟಕ್ಕೆ ಹೊಲಿಯಿರಿ. ಒಳಮುಖವಾಗಿ ಮಡಿಸಿ ಮತ್ತು ಪಟ್ಟಿಗೆ ಬೆಲ್ಟ್ ಲೂಪ್ಗಳನ್ನು ಜೋಡಿಸಿ. ಅಂತಿಮವಾಗಿ ಅದನ್ನು ಸುರಕ್ಷಿತವಾಗಿ ಹೊಲಿಯಿರಿ. ಬಟನ್ ಹೋಲ್ಗಳನ್ನು ರಚಿಸಿ ಮತ್ತು ಹುಕ್ಗಳು ಅಥವಾ ಗುಂಡಿಗಳನ್ನು ಜೋಡಿಸಿ. ಕೆಳಗಿನ ಹೆಮ್ಮನ್ನು ಪೂರ್ಣಗೊಳಿಸುವುದು. ಪ್ಯಾಂಟ್ನ ಕೆಳಗಿನ ಹೆಮ್ಮನ್ನು 1 ರಿಂದ 1.5 ಇಂಚುಗಳಷ್ಟು ಒಳಮುಖವಾಗಿ ಮಡಿಸಿ ಅದನ್ನು ಪ್ರೆಸ್ ಮಾಡಿ. ನಂತರ ಕೈಯಿಂದ ಅಥವಾ ಹೊಲಿಗೆ ಯಂತ್ರದಿಂದ ಹೆಮ್ ಮಾಡಿ. ಫೈನಲ್ ಪ್ರೆಸ್ಸಿಂಗ್ ಮತ್ತು ಪರಿಶೀಲನೆ. ಇಡೀ ಪ್ಯಾಂಟ್ ಅನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಮತ್ತು ಎಲ್ಲಾ ಪಾಕೆಟ್ಗಳು, ಹೊಲಿಗೆಗಳು, ಬೆಲ್ಟ್ ಮತ್ತು ಜಿಪ್ಪರ್ ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಪ್ಯಾಂಟ್ ಹೊಲಿಯುವಾಗ ಈ ಎಲ್ಲಾ ಹಂತಗಳನ್ನು ಎಚ್ಚರಿಕೆಯಿಂದ ಅನುಸರಿಸಲು ಮರೆಯದಿರಿ. ಸರಿಯಾದ ಆರೈಕೆ ಮತ್ತು ಫಿನಿಶಿಂಗ್ ಪ್ರೊಫೆಷನಲ್ ಲುಕ್ ಮತ್ತು ಬಾಳಿಕೆಯನ್ನು ಖಚಿತಪಡಿಸುತ್ತದೆ. ಸಾರಾಂಶ: ಈ ವಿಡಿಯೋದಲ್ಲಿ ನಾವು ಪ್ಯಾಂಟ್ ಅನ್ನು ಹಂತ ಹಂತವಾಗಿ ಹೊಲಿಯುವ ಸಂಪೂರ್ಣ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಮುಂಭಾಗ ಮತ್ತು ಹಿಂಭಾಗದ ಪ್ಯಾನೆಲ್ಗಳು, ಪಾಕೆಟ್ಗಳು, ಜಿಪ್ ಫ್ಲೈ, ಬೆಲ್ಟ್ನಂತಹ ಪ್ಯಾಂಟ್ನ ವಿವಿಧ ಭಾಗಗಳ ಬಗ್ಗೆ ಹಾಗೂ ಬಟ್ಟೆಯನ್ನು ಕತ್ತರಿಸುವ, ಹೊಲಿಯುವ ಮೂಲ ವಿಧಾನಗಳ ಬಗ್ಗೆ ನಾವು ಕಲಿತಿದ್ದೇವೆ. ಪಾಕೆಟ್ಗಳು, ಡಾಟ್ಗಳು, ಜಿಪ್ಪರ್ ಮತ್ತು ಬೆಲ್ಟ್ ಅನ್ನು ಹೇಗೆ ಜೋಡಿಸುವುದು, ಅಂತಿಮವಾಗಿ ಪ್ಯಾಂಟ್ಗಳಿಗೆ ಪ್ರೊಫೆಷನಲ್ ಕಸ್ಟಮೈಸ್ ಮಾಡಿದ ಲುಕ್ ಅನ್ನು ನೀಡಲು ಅವುಗಳನ್ನು ಹೆಮ್ ಮತ್ತು ಪ್ರೆಸ್ ಮಾಡುವುದು ಹೇಗೆ ಎಂಬುದನ್ನು ಸಹ ನಾವು ಕಲಿತಿದ್ದೇವೆ. ಈಗ ನಿಮಗಾಗಿ ಒಂದು ಕೆಲಸ ಇಲ್ಲಿದೆ. ವಿಡಿಯೋದಲ್ಲಿರುವ ಸೂಚನೆಗಳನ್ನು ಅನುಸರಿಸಿ ಪ್ಯಾಂಟ್ಗಳನ್ನು ಹೊಲಿಯಿರಿ ಮತ್ತು ಪೂರ್ಣಗೊಳಿಸಿ. ಹೊಲಿದು ತಯಾರಾದ ಪ್ಯಾಂಟ್ನ ಫೋಟೋ ತೆಗೆದುಕೊಳ್ಳಲು ಮರೆಯಬೇಡಿ.